ರಾಷ್ಟ್ರಪತಿ ಆಡಳಿತ ಹೇಗಿತ್ತು ಅನ್ನೋದನ್ನು ನೀವು ಹೇಳೋದಾದರೆ ಅದನ್ನು ಯಾವ ರೀತಿ ಮುಂದುವರಿಸ್ತೀರಿ? 1983ರಿಂದ 89ರವರೆಗೆ ಜನತಾ ಪಕ್ಷ ಅಥವಾ ಜನತಾ ದಳದ ಸುವರ್ಣಕಾಲ. ಆ ಸಮಯದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. 89ರಲ್ಲಿ ಯಾವಾಗ ಬೊಮ್ಮಾಯಿ ಅವರ ಸರ್ಕಾರವನ್ನು ವಜಾ ಮಾಡಲಾಯಿತು, ನಂತರ ರಾಷ್ಟ್ರಪತಿ ಆಡಳಿತ ಬಂತು. ಆವಾಗ ರಾಷ್ಟ್ರಪತಿ ಆಳ್ವಿಕೆ ಬಂದಾಗ ಪೆಂಡಕಂಟಿ ವೆಂಕಟ ಸುಬ್ಬಯ್ಯ ಅಂತ ಗವರ್ನರ್ ಆಗಿದ್ರು. ಬ್ಯೂರೋಕ್ರಾಟಿಕ್ ಸರ್ಕಾರದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ವಿಧಾನಸೌಧದಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಅವರೇ ಹೇಳ್ತಾ ಇರ್ತಕ್ಕಂಥದ್ದು, ನೋಡ್ರಿ, ರಾಜ್ಯಗಳಲ್ಲಿ ಎಲೆಕ್ಟೆಡ್ ಗವರ್ಮೆಂಟ್ ಇರಬೇಕು. 1972ರಲ್ಲಿ ಚಿಕ್ಕಮಗಳೂರಿನಲ್ಲಿರು ಜನತಾ ಪಕ್ಷದಿಂದ ನಿಂತಿದ್ರು ಅಂತ. ಸೊ ಅವರು ಈಗ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆದರು. ವೀರೇಂದ್ರ ಪಾಟೀಲರ ರಾಜಕೀಯ ನಡೆಯನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಮ್ಮ ಫ್ಲ್ಯಾಶ್ ಬ್ಯಾಕ್ ಸರಣಿಯನ್ನ ನೀವು ನೋಡ್ತಾನೆ ಇದ್ದೀರಿ. ಕಳೆದ ಸರಣಿಯ ಕೊನೆಯ ಎಪಿಸೋಡ್ನಲ್ಲಿ ನಾವು ರಾಷ್ಟ್ರಪತಿ ಆಡಳಿತ ಜಾರಿಯಾದ ವಿಚಾರದ ಬಗ್ಗೆ ಮಾತನ್ನ ಆಡಿದ್ವಿ. ಹಿರಿಯ ಪತ್ರಕರ್ತರಾದಂತಹ ಪಿ ರಾಮಕೃಷ್ಣ ಉಪಾಧ್ಯಾಯ ಅವರು ಅದೇ ವಿಚಾರದ ಮುಂದುವರಿದ ಭಾಗವನ್ನು ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಳೆದ ಸಂಚಿಕೆಯಲ್ಲಿ ನಾವು ಬೊಮ್ಮಾಯಿ ಸರ್ಕಾರ ಹೇಗೆ ಬಂತು, ಅದಾದ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರ ಹೇಗೆ ಬಿತ್ತು ಅಂತ ಒಂದು ಶಾರ್ಟ್ ಆಗಿ ಬ್ರೀಫ್ ಆಗಿ ನೀವು ಹೇಳಿದ್ರಿ. ಅದಾದ ನಂತರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಯಿತು ಅಂತ. ಆ ಸಂದರ್ಭವನ್ನ ಮತ್ತೆ ಒಂದು ಸ್ವಲ್ಪ ಹಳೆಯದನ್ನು ಸ್ವಲ್ಪ ಮೆಲುಕು ಹಾಕಿ ರಾಷ್ಟ್ರಪತಿ ಆಡಳಿತ ಹೇಗಿತ್ತು ಅನ್ನೋದನ್ನು ನೀವು ಹೇಳೋದಾದರೆ ಅದನ್ನು ಯಾವ ರೀತಿ ಮುಂದುವರಿಸ್ತೀರಿ ಸರ್? ನೋಡಿ, ಈಗಾಗಲೇ ನಾವು ನೋಟ್ ಮಾಡಿರೋ ಹಾಗೆ 1983ರಿಂದ 89ರವರೆಗೆ ಜನತಾ ಪಕ್ಷ ಅಥವಾ ಜನತಾ ದಳದ ಸುವರ್ಣಕಾಲ. ಅವರ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಬಂತು. ಆ ಸಮಯದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಈ ಜನತಾ ದಳದ ರೂವಾರಿಗಳಾಗಿದ್ದವರು ರಾಮಕೃಷ್ಣ ಹೆಗಡೆ, ಎಸ್.ಆರ್. ಬೊಮ್ಮಾಯಿ ಮತ್ತು ಎಚ್.ಡಿ. ದೇವೇಗೌಡರೊಬ್ಬರಿಗೆ ಅವಕಾಶ ಸಿಕ್ಕಿರಲಿಲ್ಲ ಈ ಸಂದರ್ಭದಲ್ಲಿ. ಸೊ 89ರಲ್ಲಿ ಯಾವಾಗ ಬೊಮ್ಮಾಯಿ ಅವರ ಸರ್ಕಾರವನ್ನು ವಜಾ ಮಾಡಲಾಯಿತು, ನಂತರ ರಾಷ್ಟ್ರಪತಿ ಆಡಳಿತ ಬಂತು. ರಾಷ್ಟ್ರಪತಿ ಆಡಳಿತ ಬಂದ ಮೇಲೆ 89ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಸೊ ಇದೆಲ್ಲದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, 89ರಿಂದ 94ರವರೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆವಾಗ ಅಧಿಕಾರಕ್ಕೆ ಫಸ್ಟ್ ಮುಖ್ಯಮಂತ್ರಿ ಆದವರು ವೀರೇಂದ್ರ ಪಾಟೀಲರು. ಅವ್ರ ಹಿಂದೆನೂ ಮುಖ್ಯಮಂತ್ರಿ ಆಗಿದ್ರು, 2ನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಆದರೆ ಕರ್ನಾಟಕದ ಅನ್ಫಾರ್ಚುನೇಟ್ ಸಿಚುವೇಶನ್ ಅಂದರೆ ಅವರು ಮುಖ್ಯಮಂತ್ರಿ ಆದ 10 ತಿಂಗಳಿಗೆ ಅವರಿಗೆ ಹೆಲ್ತ್ ಕೈ ಕೊಟ್ಟು ಅವರನ್ನು ಬದಲಾಯಿಸಬೇಕಾಯಿತು. ನಂತರ ಕಾಂಗ್ರೆಸ್ಸಲ್ಲಿ ಕೂಡ ಇಬ್ಬರು ಮುಖ್ಯಮಂತ್ರಿಗಳಾಗ್ತಾರೆ, ಬಂಗಾರಪ್ಪನವರು, ಮೊಯ್ಲಿ ಅವರು. ಸೊ ಒಳ ಜಗಳದಿಂದ ಕಾಂಗ್ರೆಸ್ ಕೂಡ ಬಿದ್ದಾಗುತ್ತೆ. ಇದೆಲ್ಲ ವಿಚಾರಗಳಿಂದ ನಾವು ಇನ್ನು ಮುಂದೆ ನೋಡೋಣ. ಸೊ ಹೀಗಾದಾಗ 94ರಲ್ಲಿ ತಿರುಗಾ ಜನತಾದಳದ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಜೆ.ಎಚ್. ಪಟೇಲ್ ಇವರೆಲ್ಲ ಒಂದಾಗಿ ಜನಗಳ ಮುಂದೆ ಹೋಗಿ ಕ್ಷಮಾಪಣೆ ಕೇಳಿಕೊಂಡು, ನಾವು ಹಿಂದೆಲ್ಲ ಭಾಳ ಜಗಳಾಡಿದ್ದೇವೆ, ಈಗ ನೋಡಿದ್ದೀರಿ ಕಾಂಗ್ರೆಸ್ನವರು ಹೆಂಗೆ ಜಗಳಾಡಿದ್ದೀರಿ ಅಂಥೇಳಿ, ನಾವು ಈ ರೀತಿ ಮೇಲೆ ಜಗಳ ಆಡಲ್ಲ, ನಮಗೆ ಅಧಿಕಾರ ಕೊಡಿ ಅಂತ ಕೇಳಿಕೊಂಡು ತಿರುಗಾ ಅಧಿಕಾರಕ್ಕೆ ಬರ್ತಾರೆ. 94ರಲ್ಲಿ ಬಂದ ಮೇಲೂ ಅದೇ ಕತೆ ನಡೆಯುತ್ತೆ. ದೆನ್ ನಾವು ನೋಡಿದ್ದೇವೆ ಹೇಗಾಯಿತು ಅಂತ ಹೇಳ್ಬಿಟ್ಟು. ಸೊ ಒಂದು ಚೂರು ಹಿನ್ನೆಲೆಗೆ ಹೋಗೋದಾದರೆ, ಬೊಮ್ಮಾಯಿ ಅವರ ಸರ್ಕಾರ ಬಿದ್ದಿದ್ದ ವಿಚಾರವನ್ನು ಒಂಚೂರು ಹೇಳ್ತೇನೆ. ಬೊಮ್ಮಾಯಿ ಅವರಿಗೆ ನಾವೆಲ್ಲ ನೋಡಿದ ಹಾಗೆ 19 ಜನ MLAಗಳು ದೇವೇಗೌಡರಿಗೆ ಹತ್ತಿರವಾಗಿದ್ದವರು ರಾಜ್ಯಪಾಲರ ಹತ್ರ ಹೋಗಿ ನಾವು ಅವರಿಗೆ ಸಪೋರ್ಟನ್ನು ವಿಡ್ರಾ ಮಾಡ್ತಾ ಇದ್ವಿ ಅಂತ ಹೇಳಿದ್ರಿಂದ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ. ಆವಾಗ ಏನಿತ್ತು ಅಂದರೆ, ಗವರ್ನರು ಅವರಿಗೆ ಕರೆದು ಬಿಟ್ಟು ನೀವು ಬಹುಮತವನ್ನು ತೋರಿಸಿ ಅಂತ ಹೇಳಬೇಕಾಯಿತು. ಅದನ್ನು ಮಾಡಬೇಕಾದ್ದು ವಿಧಾನಸಭೆಯಲ್ಲಿ. ಆ ಅವಕಾಶವನ್ನೇ ಕೊಡದೆ ಅವರ ಸರ್ಕಾರವನ್ನು ವಜಾ ಮಾಡ್ತಾರೆ. ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಅದೊಂದು ಐತಿಹಾಸಿಕವಾದಂಥ ಘಟನೆ ನೋಡಿದ್ವಿ. ಸುಪ್ರೀಂ ಕೋರ್ಟ್ ಅದು ಮಾಡಿದ್ದು ತಪ್ಪು, ಅಸಂವಿಧಾನಿಕವಾದಂಥ ಕ್ರಮವನ್ನು ರಾಜ್ಯಪಾಲರು ಕೈಗೊಂಡಿದ್ದಾರೆ ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ನಾವು ನೋಡೋದಾದರೆ, ಆವಾಗ ರಾಷ್ಟ್ರಪತಿ ಆಳ್ವಿಕೆ ಬಂದಾಗ ಪೆಂಡಕಂಟಿ ವೆಂಕಟ ಸುಬ್ಬಯ್ಯ ಅಂತ ಗವರ್ನರ್ ಆಗಿದ್ದರು. ಅವರು ಆಂಧ್ರ ಮೂಲದವರು, ಆಂಧ್ರ ಮೂಲದ ರಾಜಕಾರಣಿ. ಸೊ ಅವರು ಇಲ್ಲಿ ಗವರ್ನರ್ ಆಗಿದ್ದಾಗ ಕೇಂದ್ರ ಸರ್ಕಾರ ಅವರಿಗೆ ಸಲಹೆಗಾರರಾಗಿ ಇಬ್ಬರು ಸೀನಿಯರ್ IAS ಆಫೀಸರ್ಸ್ನ ಕಳಿಸ್ತಾರೆ, ರಿಟೈರ್ಡ್ ಬಟ್ ಬೇರೆ 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 ಇದರಲ್ಲಿದ್ದವರು. ಒಂದು ವೆಂಕಟರಮಣನ್ ಅಂಥೇಳಿ RBI ಗವರ್ನರ್ ಆಗಿದ್ದವರು, ಇನ್ನೊಬ್ಬರು ವರದನ್ ಅಂಥೇಳಿ ಕರ್ನಾಟಕದವರೇ ಆದಂಥ ಹಿಂದೆ ಚೀಫ್ ಸೆಕ್ರೆಟರಿ ಆಗಿದ್ದಂಥವ್ರು. ಇವರಿಬ್ಬರು ಸಲಹೆಗಾರರಾಗಿ ಬರ್ತಾರೆ. ರಾಜ್ಯಪಾಲರಿಗೆ ಸಲಹೆಗಾರರೇ. ರಾಜ್ಯದ ಇದು 3ನೇ ಬಾರಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದಿರತಕ್ಕಂಥ 3ನೇ ಬಾರಿ. ಹಿಂದೆ 2 ಬಾರಿ ದೇವರಾಜ ಅರಸು ಅವರು ಅಧಿಕಾರದಲ್ಲಿದ್ದಾಗ ಆಗಿತ್ತೆ.
ಮೊದಲನೇ ಬಾರಿ 71ರಲ್ಲಿ ಒಂದು ಸರ್ತಿ ಅವರ ಸರ್ಕಾರ ಡಿಸ್ಮಿಸ್ ಆದಾಗ ಒಂದು ರಾಷ್ಟ್ರಪತಿ ಆಳ್ವಿಕೆ ಬಂದಿರುತ್ತೆ, 1 ವರ್ಷ 1 ದಿನ ಇರುತ್ತೆ. ಎರಡನೇ ಬಾರಿಗೂ ಒಂದು 69 ದಿವಸ ಏನೋ ಇರುತ್ತೆ. ಸೊ ಮೂರನೇ ಬಾರಿಗೆ ಇದು ಆಗಿದ್ದು 223 ದಿವಸಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆ ಇತ್ತು ಕರ್ನಾಟಕದಲ್ಲಿ. ಆ ಸಮಯದಲ್ಲಿ ಈ ಇಬ್ಬರು ಸಲಹೆಗಾರಿದ್ದರು. ಆ ರಾಷ್ಟ್ರಪತಿ ಆಳ್ವಿಕೆ ಸಮಯದಲ್ಲಿ ಹೇಗಿರುತ್ತೆ ಅಂತ ಹೇಳಿ ನಾನು ಆಗಾಗ್ಗೆ ವಿಧಾನಸೌಧಕ್ಕೆ ಹೋಗ್ತಿದ್ದೆ. ಸಿ, ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಇರೋದಕ್ಕೂ ಈ ರೀತಿ ಒಂದು ಬರೀ ಬ್ಯೂರೋಕ್ರಾಟಿಕ್ ಸರ್ಕಾರ ಅದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಕನಿಕ. ವಿಧಾನಸೌಧದಲ್ಲಿ ಯಾರೂ ಇರ್ತಾ ಇರಲಿಲ್ಲ, ಬಿಕಾಸ್ ಯಾರನ್ನ ಭೇಟಿ ಮಾಡ್ತೀರಿ ನೀವು. ಸೊ ಇವರು ಸಲಹೆಗಾರರು ಕೂಡ ಅಂಥ ಏನು ಐಡಿಯಾ ಇರಲಿಲ್ಲ ಏನು ಮಾಡಬೇಕು ಹೇಳುವಂತಬಿಟ್ಟು. ಸೊ ಆರಾಮಾಗಿ ಸಿಗ್ತಾ ಇದ್ರು, ಮಾತಿಗೆ ಎಳಿತಾ ಇದ್ದೆ. ಆಮೇಲೆ ವೆಂಕಟರಮಣನಂತೂ ಆಗ ತಾನೇ ಒಂದು RBI ಗವರ್ನರ್ ಆಗಿದ್ದಾಗ ತೆಗೆದುಕೊಂಡ ಮಹತ್ವದ ನಿರ್ಧಾರ, ಚಂದ್ರಶೇಖರ್ ಸರ್ಕಾರ ಇದ್ದಾಗ ನಮಗೆಲ್ಲ ಗೊತ್ತಿದ್ದಂಗೆ ಒಂದು 46 ಟನ್ನಷ್ಟು ಚಿನ್ನವನ್ನು ಅಡ ಇಡಬೇಕಾಯ್ತು ಭಾರತ ದೇಶ. ಆವಾಗ ಆರ್ಥಿಕ ಪರಿಸ್ಥಿತಿ ಆ ರೀತಿ ಇದ್ದಾಗ ಬ್ಯಾಂಕ್ ಆಫ್ ಬ್ರಿಟನ್, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್, ಬ್ಯಾಂಕ್ ಆಫ್ ಜಪಾನ್ ಇದರಲ್ಲಿ ಅಡ ಇಡುವಂಥ ಒಂದು ಕ್ರೂಷಿಯಲ್ ಡಿಸಿಷನ್ನಲ್ಲಿ ಅವರು ಇನ್ವಾಲ್ವ್ ಆಗಿದ್ದರು ಆಸ್ RBI ಗವರ್ನರ್. ಸೊ ಆ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು, ತಮ್ಮ ಅನುಭವಗಳನ್ನೆಲ್ಲ ಹೇಳ್ಕೊತಾ ಇದ್ರು. ಸೊ ಇದೆಲ್ಲವನ್ನು ಅವರ ಜೊತೆ ಡಿಸ್ಕಸ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಆವಾಗ ಅವರೇ ಹೇಳ್ತಾ ಇರ್ತಕ್ಕಂಥದ್ದು, ನೋಡ್ರಿ, ರಾಜ್ಯಗಳಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಇರಬೇಕು, ಈ ರೀತಿ ನಾವು ಸರ್ಕಾರ ನಡೆಸಲಿಕ್ಕಾಗಲ್ಲ. ಯಾಕಂದರೆ ನಮ್ಗೆ ಗೊತ್ತಾಗಲ್ಲ ಏನಾಗ್ತಾ ಇದೆ, ಜನಗಳಿಗೆ ಏನು ಬೇಕು ಅಂಥೇಳಿ. ನಾನು ವರದನ್ನವರು ಕೆಲವು ಡಿಸ್ಟ್ರಿಕ್ಟ್ಗೆಲ್ಲ ಹೋಗಿ ಬಂದಿದ್ದೀವಿ, ಆದರೆ ನಮ್ಮ ಅನುಭವವೇ ಬೇರೆ, ರಾಜಕಾರಣಿಗಳ ಅನುಭವ ಬೇರೆ. ಆದಷ್ಟು ಬೇಗ ಇಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಬರೋದು ಒಳ್ಳೆಯದು ಮಾತನ್ನೇ ಹೇಳ್ತಾ ಇದ್ರು. ಸೊ ಹಾಗೆ ಕೆಲವು ದಿನಗಳಲ್ಲಿ ಎಲೆಕ್ಷನ್ ಆಯಿತು. ಐ ಥಿಂಕ್ ನವೆಂಬರ್ 30, 1990ರಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅದು ಎಂಥ ಬಹುಮತ ಬಂದಂಥ ಸರ್ಕಾರ ಅಂತ ಹೇಳಿದ್ರೆ, ವೀರೇಂದ್ರ ಪಾಟೀಲ್ ಅದಕ್ಕೆ ಸ್ವಲ್ಪ ಮೊದಲು KPCC ಅಧ್ಯಕ್ಷರಾಗಿ ಕಳಿಸಿರ್ತಾರೆ ಕಾಂಗ್ರೆಸ್ ಪಕ್ಷ. ನೀವು ಕಾಂಗ್ರೆಸ್ ಪಕ್ಷವನ್ನು ರಿವೈವ್ ಮಾಡಬೇಕಾಗತ್ತೆ ಅಂತೇಳಿ ಅವರು ರಾಜ್ಯಾದ್ಯಂತ ತಿರುಗಾಡಿ ಕಾಂಗ್ರೆಸ್ ಪಕ್ಷ. ಬಟ್ ಆಗಾಗಲೇ ಅಪೋಸಿಷನ್ ಅಂದರೆ ಜನತಾ ದಳ ಎಷ್ಟು ವೀಕ್ ಆಗಿತ್ತಂದರೆ ಕಾಂಗ್ರೆಸ್ಗೆ ಅವ್ರು ನೋಡಿದ ಹಾಗೆ ವಿರೋಧಿಗಳೇ ಇರೋದಿಲ್ಲ. ಸೊ ಆ ಎಲೆಕ್ಷನ್ನಲ್ಲಿ ಎಂಥ ಬಹುಮತ ಬಂತು ಅಂದರೆ 178 ಸ್ಥಾನಗಳು ಕಾಂಗ್ರೆಸ್ಸಿಗೆ ಬಂತು. ಅಂದರೆ ಇಲ್ಲಿ ನಾನು ಒಂದೇ ಒಂದು ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ದೀವಿ, ನೀವು ಹೇಳಿದ ಹಾಗೆ 1972ರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನತಾ ಪಕ್ಷದಿಂದ ನಿಂತಿದ್ರು ಅಂತ. ಸೊ ಅವರು ಈಗ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆದ್ರು. ಈ ಮಧ್ಯದಲ್ಲಿ ಏನಾಯ್ತು ಮತ್ತೆ? ವೀರೇಂದ್ರ ಪಾಟೀಲರ ರಾಜಕೀಯ ನಡೆಯನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವರು 1969ರಲ್ಲಿ ಕಾಂಗ್ರೆಸ್ ಇಬ್ಬಾಗವಾದಾಗ ನಿಜಲಿಂಗಪ್ಪನವ್ರ ಜೊತೆ ಕಾಂಗ್ರೆಸ್ ಓಗೆ ಹೋಗ್ತಾರೆ. ಸೊ ಕಾಂಗ್ರೆಸ್ ಓನಲ್ಲಿರ್ತಾರೆ. ನಂತರ 1978ರಲ್ಲಿ ಚಿಕ್ಕಮಗಳೂರು ನಡೆದಂಥ ಒಂದು ಬೈ ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಇವರು ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಗ್ತಾರೆ. ಆವಾಗ ವೀರೇಂದ್ರ ಪಾಟೀಲ್ರ ಕ್ಯಾಂಡಿಡೇಟ್ ಆದರೂ ಅದರ ಸಾರಥ್ಯ ವಹಿಸಿದವರು ಜಾರ್ಜ್ ಫರ್ನಾಂಡಿಸ್. ಅವರೇ ಮುಂಚೂಣಿಯಲ್ಲಿದ್ದು ಅವರ ಕ್ಯಾಂಪೇನನ್ನು ನಡೆಸ್ತಾರೆ. ಆ ಎಲೆಕ್ಷನ್ನಲ್ಲಿ ವೀರೇಂದ್ರ ಪಾಟೀಲ್ರು 77,000 ಓಟ್ನಿಂದ ಇಂದಿರಾ ಗಾಂಧಿಯವರಿಗೆ ಸೋಲ್ತಾರೆ. ಆ ಎಲೆಕ್ಷನ್ನಲ್ಲಿ ಎಲ್ಲೂ ಇಂದಿರಾ ಗಾಂಧಿಯವ್ರನ್ನ ಅವರು ಕ್ರಿಟಿಸೈಸ್ ಮಾಡಲ್ಲ. ಅವರು ಜೆಂಟ್ಲ್ಮನ್ ಪಾಲಿಟಿಷಿಯನ್. ಅದೇ ನೋಡಿ, ಆ ಎಲೆಕ್ಷನ್ ಮುಗಿದ ಕೆಲವೇ ತಿಂಗಳಲ್ಲಿ ಅವರು ತಿರ್ಗಾ ಕಾಂಗ್ರೆಸ್ ಪಕ್ಷ ಸೇರಿರ್ತಾರೆ. ಸೊ ನೆಕ್ಸ್ಟ್ ಬಂದಂಥ ಲೋಕಸಭಾ ಎಲೆಕ್ಷನ್ನಲ್ಲಿ ಅವರು ಬಾಗಲಕೋಟೆಯಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಗೆದ್ದು ಬಂದು ಅವರು ಇಂದಿರಾ ಗಾಂಧಿಯವರ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ. ಸೊ 82ರಿಂದ 84ರವರೆಗೆ ಅವರು ಇಂದಿರಾ ಗಾಂಧಿಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿರ್ತಾರೆ. ಆಮೇಲೆ 84ರ ಎಲೆಕ್ಷನ್ನ ತಿರ್ಗಾ ಅವರು ಗುಲ್ಬರ್ಗಾದಿಂದ ಕಂಟೆಸ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆದರೆ ಅವರನ್ನು ಕೇಂದ್ರ ಮಂತ್ರಿಮಂಡಲದಲ್ಲಿ ತಗೊಳ್ಳೋದಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಭಾಳ ಸೈಲೆಂಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೀರೇಂದ್ರ ಪಾಟೀಲ್ರ ಬಗ್ಗೆ ಭಾಳ ಗೌರವ ಇರುತ್ತೆ. ಸೊ ಕರ್ನಾಟಕಕ್ಕೆ ಅವ್ರನ್ನ ಕಳಿಸ್ಬೇಕು ಅಂತ ಹೇಳಿ ರಾಜೀವ್ ಗಾಂಧಿ ಅವರು ನಿರ್ಧಾರ ಮಾಡಿ ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಮುನ್ನಡೆಸಿ ಅಂತ ಕಳಿಸ್ತಾರೆ. ಸೊ 1989ರ ವಿಧಾನಸಭೆ ಚುನಾವಣೆ ಬರೋಷ್ಟೊತ್ತಿಗೆ ಅವರು KPCC ಅಧ್ಯಕ್ಷರಾಗಿ ತಮ್ಮ ಇದನ್ನು ಸಾರಥ್ಯವನ್ನು ವಹಿಸಿಕೊಂಡಿರ್ತಾರೆ. ಆ ಎಲೆಕ್ಷನ್ನಲ್ಲಿ ಅವರು ಕ್ಯಾಂಪೇನ್ ಮಾಡಿದಾಗ ಅಷ್ಟೊತ್ತಿಗಾಗಲೇ ಜನತಾ ದಳ ಭಾಳ ವೀಕ್ ಆಗಿಬಿಟ್ಟಿರುತ್ತೆ ಅವರ ಕಿತ್ತಾಟಗಳಿಂದಾಗಿ. ಸೊ ಎಂಥ ಬಹುಮತ ಬಂತಂದರೆ 178 ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ ಬರುತ್ತೆ.
ಜನತಾದಳಕ್ಕೆ ಕೇವಲ 24 ಸ್ಥಾನಗಳು ಬರುತ್ತೆ. ಆಗ ಅಧಿಕಾರಕ್ಕೆ ಬಂದಂಥ ವೀರೇಂದ್ರ ಪಾಟೀಲರು ಇದು 2ನೇ ಬಾರಿ 18 ವರ್ಷದ ನಂತರ ಅವರು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು. ಜನರಲ್ಲಿ ಭಾಳ ನಿರೀಕ್ಷೆ ಇರುತ್ತೆ. ಯಾಕಂದರೆ ವೀರೇಂದ್ರ ಪಾಟೀಲು ವೆರಿ ಮೆಚ್ಯೂರ್ ಪೊಲಿಟಿಷಿಯನ್, ವೆರಿ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟರ್ ಅಂತ ಹೆಸರು ಮಾಡಿದ್ದಂಥವ್ರು. ಸೊ ಜನ ನೋಡ್ತಾ ಇರ್ತಾರೆ, ಇನ್ನು ಈಗಲಾದರೂ ಕರ್ನಾಟಕಕ್ಕೆ ಒಂದು ಒಳ್ಳೆ ಸರ್ಕಾರ ಸಿಗಬಹುದೇನೋ ಅಂತ ಹೇಳಿ. ಸೊ ವೀರೇಂದ್ರ ಪಾಟೀಲರು ಕೂಡ ಹಿಂದಿನ ಸರ್ಕಾರದಲ್ಲಿ ಇದ್ದಂತ ಕಚ್ಚಾಟಗಳನ್ನೆಲ್ಲ ನೋಡಿ ಒಳ್ಳೆ ಬಹುಮತ ಬಂದಿದೆ, ಸುಭದ್ರ ಸರ್ಕಾರ ಇರುತ್ತೇನೋ ನಿರೀಕ್ಷೆ ಇರುತ್ತೆ. ಮತ್ತು ಇವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಳ್ಳೆ ರೆಪ್ಯುಟೇಷನ್ ಇರುತ್ತೆ. ಮತ್ತು ಅವರು ಸೆಲೆಕ್ಟ್ ಮಾಡಿದಂಥ ಕ್ಯಾಬಿನೆಟ್ ಕೂಡ ಭಾಳ ಇಂಪಾರ್ಟೆಂಟ್. ಆವಾಗ ಅವರು ರಾಜಶೇಖರ ಮೂರ್ತಿಯವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಆಗಿ ತೊಗೊಂಡು ಬರ್ತಾರೆ. ರಾಜಶೇಖರ ಮೂರ್ತಿಯವರು ಭಾಳ ಡಿಸಿಪ್ಲಿನ್ಡ್ ಮ್ಯಾನ್, ಭಾಳ ಸ್ಟ್ರಿಕ್ಟ್ ಮ್ಯಾನ್, ಆಮೇಲೆ ನಾನ್ ಕರಪ್ಟ್. ಸೊ ಅವರನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಿ ಇಟ್ಕೊತಾರೆ. ಆಗ ಇವರಿಬ್ಬರು ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಏನಾದರೂ ಒಂದು ಇದಕ್ಕೆ ಒಂದು ಒಳ್ಳೆಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ನಾವು ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಸರ್ಕಾರದ ಮೇಲೆ ಲಿಕ್ಕರ್ ಲಾಬ್ ಇದು ಭಾಳ ಒತ್ತಡ ಇರುತ್ತೆ. ಹಿಂದೆ 40 ವರ್ಷದಿಂದ ಅದು ನಡ್ಕೊಂಡ್ಬಂದದ್ದು. ಲಿಕ್ಕರ್ ಲಾಬಿಯ ಒತ್ತಡದಲ್ಲೇ ಸರ್ಕಾರಗಳು ನಡ್ಕೊಂಡು ಬಂದಿರುತ್ತೆ. ದೇವರಾಜ ಅರಸ್ ಕಾಲದಿಂದಲೂ ನಡ್ಕೊಂಡು ಬಂದಿರುತ್ತೆ. ದೇವರಾಜ ಅರಸ್ ಕಾಲದಿಂದ ರಾಮಕೃಷ್ಣ ಹೆಗಡೆ ಅವರ ಕಾಲದವರೆಗೂ ಇರುತ್ತೆ. ನಾವು ಹಿಂದೆ ಎಲ್ಲ ನೋಡಿದಂಗೆ ದೇವರಾಜ ಅರಸ್ ಅವರೇ ಲಿಕ್ಕರ್ ಕಾಂಟ್ರಾಕ್ಟರ್ ಆಗಿದ್ದ HR ಬಸವರಾಜ್ ಅವರನ್ನ ರಾಜ್ಯಸಭಾ ಮೆಂಬರ್ ಮಾಡಿಸಿರ್ತಾರೆ. ಹೆಗಡೆ ಅವರು ಕೂಡ ವಿಜಯ ಮಲ್ಯ ಅವರಿಗೆ ರಾಜ್ಯಸಭಾ ಮೆಂಬರ್ ಆಗೋದಕ್ಕೆ ಸಹಾಯ ಮಾಡ್ತಾರೆ. ಅವರ MLAಗಳನ್ನ ಅವರಿಗೆ ದಾರಿ ಹಿಡಿದುಕೊಡ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ರಾಜಶೇಖರ ಮೂರ್ತಿಯವರು ಲಿಕ್ಕರ್ ಲಾಬಿ ಮೇಲೆ ಅವರಿಗೆ ಗೊತ್ತಿತ್ತು ಕರ್ನಾಟಕದಲ್ಲಿ ಭಾಳಷ್ಟು ಸೋರಿಕೆ ಆಗ್ತಾ ಇದೆ, ಆ ಸೋರಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ. ಸೊ ಒಂದು ಅವರು ಕ್ರಮ ತೆಗೆದುಕೊಂಡಿದ್ದಂದರೆ, ಈ ಲಿಕ್ಕರ್ ಮಾಡಲಿಕ್ಕೆ ಸ್ಪಿರಿಟ್ ಯೂಸ್ ಮಾಡ್ತಾರಲ್ಲ, ಆ ಸ್ಪಿರಿಟ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಈ ಕಾಂಟ್ರಾಕ್ಟರ್ಸ್ ಏನು ಮಾಡ್ತಾ ಇರ್ತಾರೆ, ಅದನ್ನು ಭಾಳಷ್ಟು ಫ್ರೀಯಾಗಿ ಆಚೆ ಬಿಡ್ತಾ ಇರ್ತಾರೆ. ಅವರು ಅದರಲ್ಲಿ ಭಾಳ ದುಡ್ಡು ಮಾಡ್ತಾ ಇರ್ತಾರೆ. ಸೊ ಅದರ ಬೆಲೆಯನ್ನು 2 ರೂಪಾಯಿಂದ 20 ರೂಪಾಯಿಗೆ ಏರಿಸ್ಬಿಡ್ತಾರೆ ಪರ್ ಲೀಟರ್. ಸೊ ಅದನ್ನು ಏರಿಸಿದಾಗ ಅವರಿಗೆ ದೊಡ್ಡ ಶಾಕ್ ಆಗುತ್ತೆ. ಅವರು 2ನೇ ಕೆಲಸ ಮಾಡಿದ್ದು ನೋಡಿದ್ರೆ, ಆ ಲಿಕ್ಕರು ಸೆಕೆಂಡ್ಸ್ ಅಂತ ಮಾರಾಟ ಆಗ್ತಾ ಇರುತ್ತೆ. ಅಫಿಷಿಯಲ್ಸ್ ಜೊತೆಗೆ ಶಾಮೀಲಾಗಿ ಅದು ಯಾವುದೋ ಲೆಕ್ಕಕ್ಕೆ ಬರೋಲ್ಲ, ಅದು ಡೈರೆಕ್ಟಾಗಿ ಅವರಿಗೆ ಇನ್ಕಮ್ ಹೋಗ್ತಾ ಇರುತ್ತೆ. ಆ ಸೆಕೆಂಡ್ಸ್ ಮೇಲೂ ಇವರು ದೊಡ್ಡ ಕ್ರಮ ತಗೊಳ್ತಾರೆ. ಸೊ ಹೀಗೆ ಒಂದು ಕ್ರಮ ತಗೊಂಡಾಗ ಲಿಕ್ಕರ್ ಲಾಬಿ ಒಂದು ಸ್ವಲ್ಪ ನಡಗುತ್ತೆ. ಸೊ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಆಗ್ತಾ ಇದೆ ಅನ್ನೋ ಒಂದು ಜನಗಳಿಗೆ ಖುಷಿ ಆಗ್ತಾ ಇರುತ್ತೆ. ಸರ್ಕಾರದಲ್ಲಿ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಆಮೇಲೆ ವೀರೇಂದ್ರ ಪಾಟೀಲರು ಜನಗಳ ಹತ್ರ ಹೋಗಿರ್ತಾರೆ. ಜನಗಳನ್ನು ಭೇಟಿ ಮಾಡ್ತಾ ಇರ್ತಾರೆ, ಅವರ ಸಮಸ್ಯೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಒಂದು ಒಳ್ಳೆ ಸರ್ಕಾರ ಸಿಕ್ಕಿದೆ ಅಂತ ಜನಗಳಿಗೆ ಭಾವನೆ ಬರ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಅವರು ಅಧಿಕಾರ ವಹಿಸಿಕೊಂಡು ಕೇವಲ 10 ತಿಂಗಳಾಗಿರುತ್ತೆ. ಕರ್ನಾಟಕದಲ್ಲಿ ಒಂದು ದುರಾದೃಷ್ಟ ಅಂತ ಹೇಳಿದ್ರೆ ಅವರ ಹೆಲ್ತು ಇದ್ದಕ್ಕಿದ್ದಂಗೆ ಕೆಡುತ್ತೆ.